ಉಗ್ರರ ಗುಂಡಿನ ದಾಳಿಗೆ ಅಸುನೀಗಿದ ಮಂಜುನಾಥ್ ಪಾರ್ಥಿವ ಇದೀಗ ಅವರ ನಿವಾಸಕ್ಕೆ ತರಲಾಗಿದೆ. ಶಿವಮೊಗ್ಗ ನಗರದಿಂದ ನಿವಾಸವನ್ನ ತಲುಪಿದೆ ಮಂಜುನಾಥ್ ಪಾರ್ಥಿವ. ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾವಿರಾರು ಜನ ಮಂಜುನಾಥ್ ನಿವಾಸದತ್ತ ಬರ್ತಾ ಇದ್ದಾರೆ. ಇದು ಮಂಜುನಾಥ್ ನಿವಾಸದ ದೃಶ್ಯ. ಪಾರ್ಥಿವ ನಿವಾಸವನ್ನ ತಲುಪಿದಂತ ಸಂದರ್ಭ, ವಾಹನದಿಂದ ಕೆಳಗಿಳಿಸ್ತಾ ಇರುವಂತಹ ದೃಶ್ಯ. ಆಪ್ತರು, ಸಂಬಂಧಿಗರು ಎಲ್ಲರೂ ದುಃಖ ತಪ್ತರಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೂ ಮುಂಚಿತವಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಸುಮಾರು 1-1.5 ಗಂಟೆಗಳ ಕಾಲ ಅದಕ್ಕೇನೆ ಸಮಯ ಹಿಡಿಯುತ್ತೆ. ಅದಾದ ನಂತರದಲ್ಲಿ ಅಂತಿಮ ದರ್ಶನವನ್ನ ಪಡೆಯಬಹುದಾಗಿದೆ. ಆಗಲೇ ನಮ್ಮ ಜೊತೆಗೆ ರವಿ ಜೋಶಿ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ತಾ ಹೋಗ್ತೀನಿ. ಮಾಜಿ ಆಯುಕ್ತರು ಸರ್, ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಈಗಾಗಲೇ ಕೊಟ್ಟಿರುವಂತಹ 5 ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸ್ತಾ ಇದ್ರಿ. ಅದು ಚೆಕ್ ಪೋಸ್ಟ್ ಬಂದ್ ಮಾಡಿರೋದಾಗಿರ್ಬೋದು ಅಥವಾ ಸಿಂಧು ನದಿ ನೀರಿನ ಒಪ್ಪಂದಗಳು, ಇವುಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರಿ. ಬಟ್ ಒಂದು ಸರಿಯಾದಂತ ಏಟನ್ನ ಪಾಕ್ಗೆ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಚೇಂಜಸ್ಗಳು ಆಗಬೇಕು ಅಂತ ಹೇಳ್ತೀರಿ ಸರ್ ನೀವು? ಹೌದು, ಇದು ಭಾಳ ದೊಡ್ಡ ಪ್ರಶ್ನೆ. ಆ್ಯಕ್ಚುಲಿ ಈಗ ನನಗನ್ಸೋ ಮಟ್ಟಿಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ನಿನ್ನೆ ಈ ಡೆಸಿಷನ್ ತೊಗೊಳ್ತಲ್ಲ, ಇದು ಡೆಸಿಷನ್, ಈ ಚಾಪ್ಟರ್ ಮುಗಿಲಿಲ್ಲ. ಈಗ ಇನ್ನೂ ಮುಕ್ತಾಯ ಆಗಿಲ್ಲ. ಇದಕ್ಕೆ ಇನ್ನೂ ಕೆಲವು ಸ್ಟೆಪ್ಸ್ ತೊಗೊಳ್ತಾರೆ. ಅದು ಸ್ಟೆಪ್ಸ್ ನಮಗೆ ಇನ್ನು ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇದಾದ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆದಮೇಲೆ ಪ್ರೈಮ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ವಿಲ್ ಹ್ಯಾವ್ ಅ ಸಪ್ರೇಟ್ ಮೀಟಿಂಗ್ ವಿತ್ ದ ಆರ್ಮಿ ಚೀಫ್, ನೇವಿ ಚೀಫ್ ಆ್ಯಂಡ್ ದ ಏರ್ ಫೋರ್ಸ್ ಚೀಫ್, which will also include the NSA and probably the IB chief and the RAW chief. So ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ನಾವು ಏನು ಯಾವ ಥರ ಏಟು ಹೊಡಿಬೇಕು ಪಾಕಿಸ್ತಾನಕ್ಕೆ ಅನ್ನೋದು ಅದನ್ನು ನಿರ್ಣಯ ಮಾಡ್ತಾರೆ. ಅದು ಭಾಳ ಮುಖ್ಯ. ಆ್ಯಕ್ಚುಲಿ ನಾವು ಹೆಚ್ಚಾಗಿ ಏರಿಯಲ್ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಹಿಂದೆ ಯಾವಾಗಲೂ ಇಂಥ ಅಟ್ಯಾಕ್ ಆದಾಗ ನಾವು ಏರಿಯಲ್ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದು ದಟ್ ಈಸ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಎಫೆಕ್ಟಿವ್ ಮೆಥಡ್. ಈಗ ನೀವು ಪುಲ್ವಾಮಾ ಮತ್ತು ಬಾಲಾಕೋಟ್ ಇನ್ಸಿಡೆಂಟ್ ನೆನಪು ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಇಮಿಡಿಯೇಟಾಗಿ ಪುಲ್ವಾಮಾದಲ್ಲಿ ನಮ್ಮ 40 ಜವಾನ್ಸ್, BSF ಜವಾನ್ಸ್ ಯಾವಾಗ ಬಾಂಬ್ ಅಟ್ಯಾಕ್ನಿಂದ ಸತ್ತೋದ್ರು, ಆವಾಗ ನಾವು ಇಮಿಡಿಯೇಟಾಗಿ ಬಾಲಾಕೋಟ್ ಮೇಲೆ ನಮ್ಮ ಪ್ರಧಾನಿಯವರು ಅಟ್ಯಾಕ್ ಆರ್ಡರ್ ಮಾಡಿದರು. ಅದು ಇಟ್ ವಾಸ್ ಕ್ಯಾರಿಡ್ ಔಟ್ ಬೈ ಅವರ್ ಏರ್ ಫೋರ್ಸ್. So that sent out a very strong signal to Pakistan that you cannot do something like a terror attack in India and escape responsibility for it. So we will hold you accountable and we will retaliate. So idu one signal Balakot attack ತೋರಿಸ್ತು. ಈಗ now that we have set up that benchmark, ಆ ಬೆಂಚ್ಮಾರ್ಕ್ಗಿಂತ ಕೆಳಗೆ ಏನು ಮಾಡಿದರೂ ಅದು ನಮ್ಮ ಜನತೆಗೆ ತೃಪ್ತಿ ಆಗೋದಿಲ್ಲ. ಸೊ ಅದಕ್ಕಿಂತ ಹೆಚ್ಚಿನ ಪವರ್ಫುಲ್ ಅಟ್ಯಾಕ್ ಮಾಡಬೇಕೀಗ. ಸೊ ಈಗ ನಮ್ಮ ದೇಶದಲ್ಲಿ ಜನತೆಯಲ್ಲಿ ಇರುವ ಆಕ್ರೋಶ ಮತ್ತು ಉದ್ವೇಗ ನೋಡಿದರೆ there is a lot of pressure on the Prime Minister and Home Minister to do something very drastic. ಸೊ ನನಗನ್ಸೋ ಮಟ್ಟಿಗೆ ಇನ್ನು ಕೆಲವೇ ದಿವಸದಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಪಾಕಿಸ್ತಾನ ಮೇಲೆ ಅನಿಸುತ್ತೆ ನನಗೆ. ಸೊ ಬಟ್ ಅದು ಯಾವ ಥರ ಆಗುತ್ತೆ, ಅದು ನಮ್ಮ ಏರ್ ಫೋರ್ಸ್ ಯೂಸ್ ಮಾಡ್ತೀವೋ ಅಥವಾ ಆರ್ಮಿ ಸ್ಪೆಷಲ್ ಕಮಾಂಡೋಸ್ ಯೂಸ್ ಮಾಡ್ತೀವೋ ಅದು ನೋಡಬೇಕು. ನಾವು ಒಂದು ಸಲಕ್ಕೆ ಸ್ಪೆಷಲ್ ಕಮಾಂಡೋಸ್ ಕೂಡ ಯೂಸ್ ಮಾಡಿದ್ದೀವಿ. ಸ್ಪೆಷಲ್ ಕಮಾಂಡೋಸ್ ಪಾಕಿಸ್ತಾನ ಟೆರಿಟರಿಯಲ್ಲಿ ಹೋಗಿಬಿಟ್ಟು ಕೆಲವು ಟಾರ್ಗೆಟಿಗೆ ಹೋಗಿಬಿಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಅದು ಕೂಡ ಆಗಿದೆ. ಅದರಲ್ಲಿ ಎರಡರಲ್ಲೂ ರಿಸ್ಕ್ ಇದೆ. ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೆ. ಪಾಕಿಸ್ತಾನ ವಿಲ್ ನಾಟ್ ಸೆಟ್ ಕ್ವೈಟ್. ಸೊ ಇನ್ಫ್ಯಾಕ್ಟ್ ಈಗ ಪಾಕಿಸ್ತಾನ ಆಗಲೇ ಎಕ್ಸ್ಪೆಕ್ಟ್ ಮಾಡುತ್ತೆ ಇದನ್ನು, ಇಂಡಿಯಾ ಏನೋ ಒಂದು ಅಟ್ಯಾಕ್ ಮಾಡುತ್ತೆ, ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ.
ಸೊ ಅದಕ್ಕೆ ಅವ್ರು ತಯಾರಿ ಮಾಡ್ಕೊಳ್ತಾರೆ. ಇವಾಗ ISI ನ ಒಬ್ಬ ಚೀಫ್ ಪಾಕ್ನ ಆರ್ಮಿ ಚೀಫ್ ಆಗ್ತಾರೆ, ಅನಂತರದಲ್ಲಿ ಅವರ ಮಾತುಗಳನ್ನ ನೋಡಿದ್ರೆ ಒಬ್ಬ ಮೌಲ್ವಿ ಮಾತಾಡಿದ ರೀತಿಯಾಗಿ ಅನ್ಸುತ್ತೆ. ಇವೆಲ್ಲವೂ ಕೂಡ ಉಗ್ರರನ್ನ ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂತ ಇಂಡೈರೆಕ್ಟ್ ಸಂದೇಶ ಸಾರೋದಿಲ್ವಾ ಸರ್? ಹೌದೌದು, ಅದು ಈಗ ನೋಡಿ, ಅದು 20 ವರ್ಷದಿಂದ ಅದು ನಡೀತಾ ಇದೆ. ಇವರೆಲ್ಲ ಮೌಲ್ವಿಗಳೇ ಇವ್ರನ್ನ ಕ್ರಿಯೇಟ್ ಮಾಡಿದ್ದು, ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್. ಈಗ ಇಮಿಡಿಯೇಟಾಗಿ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಹಫೀಜ್ ಸಯೀದ್, who is the chief of Lashkar-e-Toiba, sitting in Muridke in Pakistan, he immediately claimed responsibility for the attack. ಸೊ ಅವನು ಬರೀ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿಲ್ಲ, ಅವನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ, ನಾವು ಯಾತಕ್ಕೆ ಈ ಅಟ್ಯಾಕ್ ಮಾಡಿದ್ವಿ ಅಂತ. ಅವ್ನು ಹೇಳಿದ ಪ್ರಕಾರ ಶ್ರೀನಗರದಲ್ಲಿರುವ ಗೌರ್ಮೆಂಟು 84,000 ಕಾಶ್ಮೀರೇತರ ಜನಕ್ಕೆ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ. ಸೊ ಈಗ ಮೇನ್ಲ್ಯಾಂಡ್ ಭಾರತದಿಂದ ಕಾಶ್ಮೀರಿಗೆ ಹೋಗಿ ವಲಸೆ ಮಾಡಿ ಅಲ್ಲಿ ಜನತೆಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇದು ಎಷ್ಟು ಸತ್ಯವೋ ಎಷ್ಟು ಮಿಥ್ಯವೋ ಅದನ್ನು ಟೆಸ್ಟ್ ಮಾಡಬೇಕು, ಅದು ಗೊತ್ತಿಲ್ಲ ನನಗೆ. 84,000 ಇಟ್ ಲುಕ್ಸ್ ವೆರಿ ವೆರಿ ಎಕ್ಸಾಜರೇಟೆಡ್ ನಂಬರ್. ಇಷ್ಟು ಜನ ಅಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ನಮ್ಮ UP ಬಿಹಾರದಿಂದ ಅಲ್ಲಿ ಯಾರೂ ವರ್ಕರ್ಸ್ ಹೋಗೋದಿಲ್ಲ, ಅವ್ರಿಗೆ ಗೊತ್ತು ಕಾಶ್ಮೀರದ ಪರಿಸ್ಥಿತಿ. ಸೊ ಇಂಥ ಪರಿಸ್ಥಿತಿಯಲ್ಲಿ 80,000 ಜನ ಕಾಶ್ಮೀರಕ್ಕೆ ಹೋಗಿ ಡೊಮಿಸೈಲ್ ಸರ್ಟಿಫಿಕೇಟ್ ತೊಗೊಂಡ್ರು ಅಂದರೆ ಇದು ನಂಬಲಾಗದ ವಿಷಯ. ಇದು ಒಂಥರ ಪ್ರಾಪಗ್ಯಾಂಡ ಇದು. ಸೊ ನೀವೇ ನೋಡಿ, ಟೂರಿಸ್ಟ್ ಈಗ ಇವತ್ತು ಎಲ್ಲರೂ ವಾಪಸ್ ಬರ್ತಾರೆ. ಸಡನ್ನಾಗಿ ದರ್ ಇಸ್ ಅ ಕಂಪ್ಲೀಟ್ ಎಕ್ಸೋಡಸ್ ಆಫ್ ಟೂರಿಸ್ಟ್ ಫ್ರಮ್ ಕಾಶ್ಮೀರ್. ಸೊ ಯಾತಕ್ಕೆ? ಬಿಕಾಸ್ ಆಫ್ ದ ಅನ್ಸ್ಟೇಬಲ್ ಇನ್ಸೆಕ್ಯೂರ್ ಸಿಚುವೇಶನ್ ಇನ್ ಕಾಶ್ಮೀರ್. ಸೊ ಈ ಥರ ಇದ್ದಾಗ ನಮ್ಮ ವರ್ಕರ್ಸ್ ಯಾತಕ್ಕೆ ಹೋಗ್ತಾರೆ ಅಲ್ಲಿ? ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸೇ ಹೋಗ್ತಾ ಇಲ್ಲ ಅಲ್ಲಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೋದಿ ಸರ್ಕಾರ ಭಾಳ ಪ್ರಯತ್ನ ಮಾಡಿತು. ಅದಾನಿಯವರಿಂದ ಒಂದೆರಡು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಬಟ್ ಅದು ಕೂಡ ಈಗ ನನಗೆ ಮೆಟೀರಿಯಲೈಸ್ ಆಗೋದು ಕಾಣ್ತಾ ಇಲ್ಲ. ಒಂದು ಬಾರ್ಡರ್ ಏರಿಯಾದಲ್ಲಿ ಒಂದು ಸೋಲಾರ್ ಎಲೆಕ್ಟ್ರಿಕ್ ಪ್ಯಾನಲ್ ಅದಾನಿಯವರು ಸೆಟಪ್ ಮಾಡ್ತಾರೆ ಅಂತ ಒಂದು ಸಮಾಚಾರ ಬಂದಿತ್ತು. ಬಟ್ ಅದು ಈಗ ಹೇಗೆ ಸಾಧ್ಯವೋ, ಎಸ್ಪೆಷಲಿ ಬಾರ್ಡರ್ ಏರಿಯಾ ವಿಚ್ ಇಸ್ ಸೋ ಸೆನ್ಸಿಟಿವ್, ಅಲ್ಲಿ ದಿನಾಗಲೂ ಬಾಂಬಿಂಗ್ಸ್ ಆಗ್ತಾ ಇರುತ್ತೆ. ನಾನು ಹೋಗಿದ್ದೀನಿ ಆ ಬಾರ್ಡರ್ಗೆ, ರಜೌರಿ, ಪೂಂಚ್ ಅಂಥ ಏರಿಯಾದಲ್ಲಿ ಪ್ರತಿದಿನ ಆ ಕಡೆಯಿಂದ ಬಾಂಬಿಂಗ್ಸು ಈ ಕಡೆಯಿಂದ ಬಾಂಬಿಂಗ್ಸು ಆಗ್ತಾ ಇರುತ್ತೆ. ಸೊ ಅಂಥ ಏರಿಯಾದಲ್ಲಿ ಯಾವ ಬಿಸ್ನೆಸ್ ಮನ್ ಹೋಗಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ? ಸೊ ಅದಕ್ಕೋಸ್ಕರ ಇದು ಕಾಶ್ಮೀರ್ ಇಸ್ ಸ್ಟಿಲ್ ಅ ವೆರಿ ಡಿಫಿಕಲ್ಟ್ ಸ್ಟೇಟ್. ರೈಟ್ ಸರ್. ಅಂದ್ರೆ ಇತ್ತೀಚೆಗೆ ಇವಾಗ ಆರ್ಮಿ ಚೀಫ್ ಮಾತಿನ ಬಗ್ಗೆ ನಾವು ಹೇಳ್ತಾ ಇದ್ವಿ, ಈ ಕಾಶ್ಮೀರವನ್ನ ನಾವಿನ್ನೂ ಮರೆತಿಲ್ಲ, ಆ ಸಹೋದರರ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಮಾತುಗಳು ಎಲ್ಲವೊಂದು ಹಿಂಟನ್ನ ಕೊಟ್ಟಾಗಿರ್ಲಿಲ್ವಾ ಅಂತ ಇವಾಗ ಘಟನೆ ಆದ್ಮೇಲೆ ಆ ರೀತಿಯಾಗಿ ಅನ್ನಿಸ್ತಾ ಇಲ್ವಾ? ಅದು ನೋಡಮ್ಮ, ಅದು ಪಾಕಿಸ್ತಾನ ಆರ್ಮಿಗೆ ಇದು ಒಂದು ದಿಸ್ ಇಸ್ ಅನ್ ಅನ್ಡೈಯಿಂಗ್ ಪ್ರಾಜೆಕ್ಟ್ ಫಾರ್ ದೆಮ್. ಒನ್ಸ್ ದೇ ಗಿವ್ ಅಪ್ ಕಾಶ್ಮೀರ್, ದೇರ್ ಎಂಟೈರ್ ಎಕ್ಸಿಸ್ಟೆನ್ಸ್ ಬಿಕಮ್ಸ್ ಯೂಸ್ಲೆಸ್ ಫಾರ್ ಪಾಕಿಸ್ತಾನ್. ಸೊ ಪಾಕಿಸ್ತಾನದಲ್ಲಿ ಇರೋ ಟೆರರಿಸ್ಟ್ ಗ್ರೂಪ್ಸನ್ನೆಲ್ಲ ಕಾಶ್ಮೀರಿಗೆ ಡೈವರ್ಟ್ ಮಾಡೋದು, ಆಮೇಲೆ ಅದನ್ನು ಆರ್ಮಿ ಕಮಾಂಡ್ ISI ಕಮಾಂಡ್ನಲ್ಲೇ ಅದನ್ನು ನಡೆಸೋದು, ಇದೆಲ್ಲ ಭಾಳ 20 ವರ್ಷದಿಂದ ನಡೀತಾ ಇದೆ. ಇದರಲ್ಲಿ ಹೊಸದೇನಿಲ್ಲ. ಆಮೇಲೆ ಕಾಶ್ಮೀರು ಅವ್ರಿಗೊಂದು ಇಟ್ ಇಸ್ ಬಿಕಮ್ ಎ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್. ನಮಗೆ ಬ್ರಿಟಿಷರು ಅನ್ಯಾಯ ಮಾಡಿದರು ಪಾರ್ಟಿಷನ್ ಟೈಮ್ನಲ್ಲಿ, ಕಾಶ್ಮೀರ್ ಇಂಡಿಯಾ ಕೊಟ್ಟು ಅಂತ ಒಂದು ಇದು 70 ವರ್ಷದಿಂದ ಅವ್ರಿಗೆ ಇದೊಂದು ಕಾಡ್ತಾ ಇದೆ ಈ ವಿಷಯ. ಸೊ ಅವರು ಕಾಶ್ಮೀರವನ್ನು ಹೇಗೆ ವಾಪಸ್ ಪಡಿಬೇಕು ಅಂತ ಅವರು ಎಷ್ಟೋ ಪ್ರಯತ್ನ ಮಾಡಿದರು. 1965 ವಾರ್ ಅಯ್ಯೂಬ್ ಖಾನ್ ಮಾಡಿದರು, ಅದು ಫೇಲ್ ಆಯಿತು. ಆಮೇಲೆ 1969ನಲ್ಲಿ ಒಂದಾಯಿತು. ಆಮೇಲೆ ಕಾರ್ಗಿಲ್ ವಾರ್ ಆಯಿತು ಮುಷರಫ್ ಇದ್ದಾಗ. ಸೊ ಈ ಎಲ್ಲ ವಾರ್ಸ್ನಲ್ಲಿ ಅವ್ರದ್ದು ಮುಖ್ಯ ಉದ್ದೇಶ ಕೇವಲ ಕಾಶ್ಮೀರನ್ನು ಕ್ಯಾಪ್ಚರ್ ಮಾಡಬೇಕಂತ. ಅವರು ಹೇಗೆ ವಿಚಾರ ಮಾಡ್ತಾರೆ ಅಂದರೆ, ನಾವು ಕೇವಲ ಒಂದು 1,000 ಜನ ಸೋಲ್ಜರ್ಸ್ ಇಲ್ಲಿಂದ ಕಳಿಸಿಬಿಟ್ರೆ ಪೂರ್ತಿ ಕಾಶ್ಮೀರ ಪಾಪ್ಯುಲೇಷನ್ನು ಇಂಡಿಯಾದ ವಿರುದ್ಧ ಎದ್ದುಬಿಟ್ಟು ಅವರು ರಿವೋಲ್ಟ್ ಮಾಡಿ ಕಾಶ್ಮೀರ ಪಾಕಿಸ್ತಾನ ಜಾಯಿನ್ ಆಗುತ್ತೆ ಅಂತ ಅವ್ರ ವಿಚಾರ. ಬಟ್ ಈ ವಿಚಾರ 3 ಯುದ್ಧದಲ್ಲಿ ಇದು ತಥ್ಯ ಅಂತಂದು ಸಾಕಷ್ಟು ಸಾಬೀತಾಗಿದೆ. ಇದಕ್ಕೇನು ಬೇಸಿಸ್ಸೇ ಇಲ್ಲ. But the army will never give up. The Pakistan army will never learn from its past mistakes. So that is the whole problem. We are dealing with a mentality that refuses to learn from history.
And that is because Pakistan it has become an existential problem for Pakistan and a matter of pride, and their identity is closely linked with capturing Kashmir, which they will never get. And in the process, the Pakistan army is managing to control the state. ಸಿವಿಲಿಯನ್ಸ್ಗೆ ಯಾರಿಗೂ ಇದರ ಮೇಲೆ ಕಾಶ್ಮೀರ ಬಗ್ಗೆ ಮಾತಾಡಲಿಕ್ಕೆ ಅವರು ಅವಕಾಶ ಕೊಡೋದಿಲ್ಲ. Actually, when Benazir Bhutto was the Prime Minister, the army chief told her very clearly, there are 3 subjects which you will not discuss. You will not talk about it. One is Kashmir, the second is the nuclear program of Pakistan, and the third was Pakistan's encouragement to Taliban in Afghanistan. ಸೊ ಈ 3 ವಿಷಯಗಳ ಬಗ್ಗೆ ನೀವು ಮಾತನಾಡಬೇಡಿ ಅಂತ ಆರ್ಮಿ ಚೀಫ್ ಹೇಳ್ತಾರೆ. ಸೊ ಯಾವಾಗ ನೀವು ಆರ್ಮಿ ಚೀಫ್ ಪ್ರೈಮ್ ಮಿನಿಸ್ಟರ್ಗೆ ಈ ಥರ ಡೈರೆಕ್ಷನ್ ಕೊಡ್ತಾನೋ, ನೀವು ಆ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗಲೂ ಕೂಡ ಆ ಸಿಚುವೇಶನ್ ಚೇಂಜ್ ಆಗಿಲ್ಲ. ಸೊ ಶಹಬಾಜ್ ಶರೀಫ್ is the prime minister in name, but the control of power is still with the army chief and the ISI. So that is the ground reality of Pakistan today. So we are dealing with a state which has got 2 centers of power. So now, in fact, Atal Bihari Vajpayee ಅವರು ನವಾಜ್ ಶರೀಫ್ ಹತ್ರ ಮಾತಾಡಿದ್ರು. ನವಾಜ್ ಶರೀಫ್ ಅವ್ರಿಗೆ ಹೇಳಿದರು, ನಾನು ನಿಮ್ಮ ಹತ್ರ ಏನು ಒಪ್ಪಂದ ಮಾಡಿಕೊಳ್ಳಿಕ್ಕೆ ನನ್ನ ಹತ್ರ ಅಧಿಕಾರ ಇಲ್ಲ, ಬಿಕಾಸ್ ನಾನು ಏನು ಮಾಡಿದ್ರು ಕೂಡ ಐ ವಿಲ್ ಬಿ ಓವರ್ ರೂಲ್ಡ್ ಬೈ ದ ಆರ್ಮಿ ಚೀಫ್. ಸೊ ಇದು ಅಲ್ಲಿಂದ ಅದರ ಕಟು ಸತ್ಯ. ಅವರು ಓಪನ್ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಈ ಮಾತು ಹೇಳಿದರು. ಸೊ ನಾವು ಇಂಥ ಸ್ಟೇಟ್ನ ಜೊತೆಗೆ ನಾವು ಡೀಲ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಹೌದು. ರವಿ ಜೋಶಿ ಅವರೇ, ನಿಮ್ಮ ಹತ್ರ ಮಾತನಾಡ್ತೀನಿ.